ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಬಟ್ ಮಾನಿಟೈಸೇಷನ್ ಆನ್ ಆಗಿಲ್ಲ, ಯೂಟ್ಯೂಬಿಂದ ದುಡ್ಡು ಬರ್ತಾಯಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಬೇಡಿ. ಇವತ್ತು 5 ರೀತಿ ಯೂಟ್ಯೂಬ್ ಮಾನಿಟೈಸೇಷನ್ ಇಲ್ಲದೇ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ನಿಮಗೆ ತುಂಬ ಯೂಸ್ ಆಗುತ್ತೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಇದು. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಇಲ್ಲದೇ 5 ರೀತಿ ದುಡ್ಡು ಮಾಡ್ಬೋದು, ಆಯಿತಾ? ಅಂತಂದರೆ ಈಗ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಬೇಕು, ನಿಮಗೆ ಗೊತ್ತಿದೆ. 1,000 ಸಬ್ಸ್ಕ್ರೈಬರ್ಸ್ ಇರಬೇಕು ಆ್ಯಂಡ್ ಅದ್ರ ಜೊತೆಗೆ 4,000 ಅವರ್ಸು ವಾಚ್ ಟೈಮು ಕೂಡ ಇರಬೇಕು. ಇದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದಾದಮೇಲೆ ನೀವು ದುಡ್ಡು ಮಾಡ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಮಾಡ್ದೇ ನೀವು ದುಡ್ಡು ಮಾಡೋದು ಹೆಂಗೆ ಅಂತ. ಅಂದರೆ ಸೊ ನಿಮ್ಗೆ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ನೀವು ದುಡ್ಡು ಮಾಡ್ಬೋದು ಅನ್ನೋ ಥರ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ದುಡ್ಡು ಮಾಡೋದು ಅಂತ. ಸೊ ಬನ್ನಿ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ನಿಮಗೆ ತುಂಬ ಟೈಪ್ಸ್ಗಳಿದೆ. ಸೊ ಅದರಲ್ಲಿ ನಾನು ಕೆಲವು ಟೈಪ್ಸ್ಗಳನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಒನ್ ನೀವು ಯಾವ ಥರ ದುಡ್ಡು ಮಾಡ್ಬೋದು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನೀವು ದುಡ್ಡನ್ನು ಮಾಡ್ಬೋದು. ಏನಿದು ಅಫಿಲಿಯೇಟ್ ಮಾರ್ಕೆಟಿಂಗು? ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಗೈಸ್. ನೋಡಿ, ಆನ್ಲೈನಲ್ಲಿ ಪ್ರಾಡಕ್ಟ್ಸ್ಗಳನ್ನ ನೀವು ಬೈ ಮಾಡ್ತಾ ಇರ್ತೀರಾ. ಎಲ್ಲಿ ಬೈ ಮಾಡ್ತೀರಾ? ಅಮೆಝಾನಲ್ಲಿ ಬೈ ಮಾಡ್ತೀರಾ. ಅಮೆಝಾನ್ ಕೇಳೇ ಇದ್ದೀರಾ ಹೆಸರು. ಆ್ಯಂಡ್ ಅದ್ರ ಜೊತೆಗೆ ಫ್ಲಿಪ್ಕಾರ್ಟು ಕೇಳೇ ಇದ್ದೀರಾ ಅಲ್ವಾ? ಸೊ ಈ ಥರ ತುಂಬ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ. ಅಮೆಝಾನು, ಫ್ಲಿಪ್ಕಾರ್ಟು, ಈ ಥರ ಎಲ್ಲ ತುಂಬ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ. ಮಳೆ ಬೇರೆ ಬರ್ತೈತೆ, ಸೌಂಡ್ ಆಯ್ತೈತೆ ಅಂತ ಅನಿಸುತ್ತೆ. ಓಕೆ, ಸೊ ಈ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಏನಿರ್ತವೆ, ಪ್ರಾಡಕ್ಟ್ಸ್ಗಳಿರ್ತವೆ. ನೀವು ಬೈ ಮಾಡ್ತೀರಾ ನಿಮ್ಗೆ ಇಷ್ಟ ಆಗಿರೋದನ್ನು, ಸೊ ಯೂಸ್ ಮಾಡ್ತೀರಾ. ಅಲ್ಲಿ ಪ್ರಾಡಕ್ಟ್ಸ್ಗಳಿರ್ತಾವಲ್ಲ, ಆ ಪ್ರಾಡಕ್ಟ್ಸ್ಗಳಿಗೆ ನೀವು ಒಂದು ಲಿಂಕನ್ನ ಜನ್ರೇಟ್ ಮಾಡ್ಬೋದು, ಆಯಿತಾ? ಒಂದು ಲಿಂಕ್, ನಿಮಗೆ ಒಂದು ಸ್ಪೆಷಲ್ಲಾಗಿ ಒಂದು ಲಿಂಕ್ ಜನ್ರೇಟ್ ಮಾಡಿಕೊಂಡ್ರೆ ಆ ಪ್ರಾಡಕ್ಟ್ನ ಯಾರಾದರೂ ನಿಮ್ಮ ಲಿಂಕಿಂದ ಬೈ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತೆ. ಓಕೆ, ಸೊ ಕಮಿಷನ್ ಸಿಗುತ್ತೆ. ಇದು ಯಾವ ಥರ ವರ್ಕೌಟ್ ಆಗುತ್ತೆ ಅಂತಂದರೆ, ಅದಕ್ಕೆ ನೀವು ಫಸ್ಟ್ ಏನು ಕೆಲಸ ಮಾಡಬೇಕು ಅಂತಂದರೆ, ನೀವು ಅಮೆಝಾನಲ್ಲಾಗ್ಬೋದು ಅಥವಾ ಫ್ಲಿಪ್ಕಾರ್ಟಲ್ಲಾಗ್ಬೋದು ಒಂದು ಅಫಿಲಿಯೇಟ್ ಅಕೌಂಟ್ನ ಓಪನ್ ಮಾಡಬೇಕು. ಅದು ಓಪನ್ ಮಾಡಿದ್ರೆ ಮಾತ್ರ ನಿಮಗೆ ಯಾವ ಪ್ರಾಡಕ್ಟ್ಸ್ಗಳದ್ದು ಬೇಕಾದರೂ ಕೂಡ ಲಿಂಕನ್ನು ನೀವು ಜನ್ರೇಟ್ ಮಾಡ್ಬೋದು. ಈಗ ಅಫಿಲಿಯೇಟ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ, ನನಗೆ ಇಂಟ್ರೆಸ್ಟ್ ಇದೆ, ಓಪನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತಂದರೆ ವೀಡಿಯೋ ಮಾಡಿದ್ದೀನಿ. ಸೊ ಈ ಕಾರ್ಡಲ್ಲಿ ಹಾಕ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು ನೀವು. ಅಥವಾ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಅಥವಾ ಶಿಸ್ತಾಗಿ ನಿಮಗೆ ಹಂಗೂ ವೀಡಿಯೋ ಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಬಾಕ್ಸಲ್ಲಿ ಅಫಿಲಿಯೇಟ್ ಅಕೌಂಟ್ ಓಪನ್ ಅಮೆಝಾನ್ ಲಿಕೇಶ್ ಅಂತ ಹಾಕಿ, ನನ್ನ ಹೆಸರು ಹಾಕಿ, ಲಾಸ್ಟಲ್ಲಿ ನನ್ನ ವೀಡಿಯೋ ಬಂದುಬಿಡುತ್ತೆ, ನಾನು ಮಾಡಿರೋದೇ ಬರ್ತದೆ, ಆಯಿತಾ? ಸೊ ಈ ಥರ ನಾನು ಸರ್ಚ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಲಿಂಕ್ ಜನ್ರೇಟ್ ಆಗುತ್ತೆ. ಆ ಲಿಂಕಿಂದ ಯಾರು ಬೈ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತೆ, ಅಂದರೆ ಅಮೌಂಟ್ ಬರುತ್ತೆ. ಅಮೌಂಟ್ ಯಾವ ಥರ ಬರುತ್ತೆ? ಫಿಕ್ಸ್ ಮಾಡಿರ್ತಾರೆ ಗೈಸ್, ಒಂದೊಂದಕ್ಕೆ ಒಂದೊಂದು ಥರ ಫಿಕ್ಸ್ ಮಾಡಿರ್ತಾರೆ. ಈಗ ಎಕ್ಸಾಂಪಲು ಎಲೆಕ್ಟ್ರಾನಿಕ್ಸ್ಗೆ 2% ಫಿಕ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಫರ್ನಿಚರ್ಗೆ 1% ಫಿಕ್ಸ್ ಮಾಡಿರ್ತಾರೆ. ಈಗ ಒಂದು ಪ್ರಾಡಕ್ಟು 1,000 ರೂಪಾಯಿ ಇದೆ ಅಂತಂದರೆ ಸೊ 10% ಕಮಿಷನ್ ನಿಮಗೆ, ಆ ಥರ, ಆಯಿತಾ? ಸೊ ಈ ಥರ ಫಿಕ್ಸ್ ಮಾಡಿಟ್ಟಿರ್ತಾರೆ. ಒಂದು 100 ರೂಪಾಯಿ ಬರ್ಬೋದು, 1,000 ರೂಪಾಯಿ ಯಾರು ತಗೊಂಡ್ರೆ. ಆ ಥರ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದಕ್ಕೆ ಒಂದೊಂದು ಥರ ಪರ್ಸೆಂಟೇಜು ಫಿಕ್ಸ್ ಮಾಡಿರ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಎಲೆಕ್ಟ್ರಾನಿಕ್ಸ್ಗೆ 1%, ಫರ್ನಿಚರ್ಸ್ಗೆ 1%, ಈ ಥರ, ಆಯಿತಾ? ಸೊ ಇದರಿಂದ ನೀವು ದುಡ್ಡು ಮಾಡ್ಬೋದು. ಇದಕ್ಕೆ ನಿಮ್ಗೆ ಯಾವುದೇ ಥರ ಮಾನಿಟೈಸೇಷನ್ ಅವಶ್ಯಕತೆ ಇಲ್ಲ. ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಾ, ಈ ಪ್ರಾಡಕ್ಟ್ಸ್ ಇದೆ, ಈ ಪ್ರಾಡಕ್ಟ್ ಇಷ್ಟು ಕಮ್ಮಿಗೆ ಸಿಗುತ್ತೆ, ಸೊ ಯಾರು ಇಷ್ಟ ಇದ್ದರೆ ಬೈ ಮಾಡಿ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀರಾ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ, ಆಡಿಯನ್ಸ್ಗಳು ಬೈ ಮಾಡ್ತಾರೆ, ನಿಮಗೆ ಕಮಿಷನ್ ಸಿಕ್ತು, ದುಡ್ಡು ಮಾಡ್ಕೊಂಡ್ರಿ. ಓಕೆ, ಇದು ಮೊದಲನೇ ರೀತಿ. ಈಗ ನಾವು 2ನೇ ರೀತಿಗೆ ಹೋಗೋಣ. ಸ್ವಲ್ಪ ಬಣ್ಣ ಏನಾದ್ರು ಚೇಂಜ್ ಮಾಡ್ಕವ, ಇರೋ ಬಣ್ಣದಲ್ಲಿ ಅಷ್ಟೊತ್ತಿಂದ ಕಲರ್ ಬಣ್ಣಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ 2ನೇ ನೋಡಿ, ಸ್ಪಾನ್ಸರ್ಶಿಪ್ಪಿಂದ ನೀವು ದುಡ್ಡು ಮಾಡ್ಬೋದು. ಸ್ಪಾನ್ಸರ್ಶಿಪ್, ಓಕೆ. ಸೊ ಇದಕ್ಕೇನು ಅಂತಂದರೆ, ಇದಕ್ಕೂ ಅಷ್ಟೇ ನಿಮಗೆ 1,000, 2,000, 1,00,000 ಈ ಥರ ಎಲ್ಲ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತೇನಿಲ್ಲ. ನಿಮ್ಮ ಚಾನಲ್ಗೆ ಕೇವಲ 500 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನಿಮಗೆ ಸ್ಪಾನ್ಸರ್ಶಿಪ್ಗಳು ಬರುತ್ತೆ, ಸ್ಪಾನ್ಸರ್ಸ್ಗಳು ನಿಮಗೆ ಬರ್ತಾರೆ. ಇವ್ರ ಕೆಲಸ ಏನು ಗೊತ್ತಾ? ತುಂಬ ಸಿಂಪಲ್. ನಿಮ್ಮ ಹತ್ರ ಒಂದಷ್ಟು ಆಡಿಯನ್ಸ್ಗಳಿರ್ತಾರೆ, ಆಯಿತಾ? ಸೊ ಆ ಆಡಿಯನ್ಸ್ಗಳಿಗೆ ಸೊ ನೀವು ಒಂದು ವೀಡಿಯೋ ಮಾಡೋಕ್ಕೆ ಹೇಳ್ತಾರೆ. ಈಗ ಯಾವುದೋ ಒಂದು ಪ್ರಾಡಕ್ಟ್ ಆಗ್ಬೋದು, ಯಾವುದೋ ಒಂದು ಪ್ರಾಡಕ್ಟ್ XYZ. ಈಗ ಈ ಬಾಟಲ್ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡೋರು, ಈ ಪ್ರಾಡಕ್ಟ್ ಬಗ್ಗೆ ವೀಡಿಯೋ ಮಾಡಿ ಅಂದ್ಬಿಟ್ಟು ಈ ಪ್ರಾಡಕ್ಟ್ನೇ ನಂಗೆ ಕಳಿಸ್ಬಿಟ್ರು, ಬಾಟ್ಲೇ ನಂಗೆ ಕಳಿಸ್ಬಿಟ್ರು, ಆಯಿತಾ? ಸೊ ನಾನು ಇದನ್ನು ವೀಡಿಯೋ ಮಾಡಬೇಕು, ಇದು ಹೆಂಗದೆ, ಎಷ್ಟು ಚೆನ್ನಾಗಿದೆ, ಇದು ಯೂಸ್ ಆಗುತ್ತೆ, ಯಾವುದಕ್ಕೆ ಯೂಸ್ ಆಗುತ್ತೆ, ಹಿಂಗೆ ಕ್ವಾಲಿಟಿ ಹೆಂಗಿದೆ ಎಲ್ಲ ವೀಡಿಯೋ ಮಾಡೋದು, ಅದನ್ನ ನಾನು ಯೂಟ್ಯೂಬಲ್ಲಿ ಬಿಡೋದು, ಆಯಿತಾ? ಸೊ ಇದು ಪೇಯ್ಡ್ ಪ್ರಮೋಷನ್ ಅಂತ ಹೇಳ್ತೀವಿ, ಪೇಯ್ಡ್ ಪ್ರಮೋಷನ್ ಅಂತ. ಓಕೆ, ಸೊ ಈ ಪ್ರಾಡಕ್ಟ್ನ ನಾನು ಮಾಡೋದ್ರಿಂದ ಏನು ಸಿಗುತ್ತೆ ನಮಗೆ ಅಂತಂದರೆ, ಅವರು ಆ ವೀಡಿಯೋ ಮಾಡೋದಕ್ಕೆ ದುಡ್ಡು ಕೊಡ್ತಾರೆ.
ಎಷ್ಟು ಕೊಡ್ತಾರೆ ಅದು ನೀವು ಡಿಪೆಂಡ್ ಮಾಡಿ ನಿಮ್ಮ ಮೇಲೆ ಡಿಸೈಡ್ ಆಗುತ್ತೆ ಅದು. ಈಗ ನಿಮ್ಮ ಚಾನಲ್ಗೆ ಎಷ್ಟು ವ್ಯೂಸ್ ಇದೆ, ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಈಗ ನೀವು ಎಕ್ಸಾಂಪಲ್ ಒಂದು ವೀಡಿಯೋಗೆ 1,000 ಇಸ್ಕೊತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಇದು ನನ್ನ ರೇಟ್ ಅಲ್ಲ ಆಯಿತಾ, ನನ್ನ ಪ್ರಮೋಷನ್ ರೇಟ್ ಅಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋದು, 1,000 ಇಸ್ಕೊತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಸೊ ಆಗ ಅವರು 1,000 ರೂಪಾಯಿ ಕೊಡ್ತಾರೆ, ನಿಮ್ಗೆ ಆ ವೀಡಿಯೋ ಮಾಡೋಕ್ಕೆ ಹೇಳ್ತಾರೆ, ವೀಡಿಯೋ ಮಾಡ್ತೀರಾ, ವೀಡಿಯೋ ಮಾಡಾದ್ಮೇಲೆ ಪೇಮೆಂಟ್ ಮಾಡ್ತಾರೆ, ಅಷ್ಟೇ ಮುಗೀತು ಕತೆ ಆಯಿತಾ. ಸೊ ಈ ಥರ ನೀವು ದುಡ್ಡನ್ನ ಮಾಡ್ಬೋದು. ಸ್ಪಾನ್ಸರ್ಶಿಪ್ಪಿಂದನೂ ಕೂಡ ತುಂಬ ಜನ ದುಡ್ಡು ಮಾಡ್ತಾಯಿದ್ದಾರೆ ಯೂಟ್ಯೂಬಲ್ಲಿ, ಮಾನಿಟೈಸೇಷನ್ ಇಲ್ಲ ಅಂದರೂ ಕೂಡ. ಸೊ ಇದು ಕೂಡ ಒಂದು ರೀತಿ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋದಕ್ಕೆ. ಓಕೆ, ಸೊ ಇವಾಗ ನಾವು 3ನೇ ರೀತಿಗೆ ಹೋಗೋಣ ಬನ್ನಿ. ನೋಡಿ 3ನೇ ರೀತಿಗೆ ಬರೋದಾದರೆ, ಸೊ ನೀವು ಡಿಜಿಟಲ್ ಪ್ರಾಡಕ್ಟ್ಸ್ ಇದನ್ನು ನೀವು ಸೆಲ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಏನಿದು ಡಿಜಿಟಲ್ ಪ್ರಾಡಕ್ಟ್ಸು ನೋಡಿ, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಸೊ ನೋಡಿ ನೀವು ಒಂದು ಬುಕ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಆಯಿತಾ. ಇದೇನಪ್ಪ ಇದು ಕೆಳಗೆ ಹೋಯ್ತಲ್ಲ, ಸ್ಟಕ್ ಆಗಿಬಿಟ್ಟೈತೆ. ನೋಡಿ ನೀವು ಬುಕ್ಸ್ಗಳನ್ನ ನೀವು ಮಾಡ್ಬೋದು. ಅಂದರೆ ಒಂದು PDFsಗಳು ಆನ್ಲೈನಲ್ಲೇ ಒಂದು PDF ಥರ ಕ್ರಿಯೇಟ್ ಮಾಡಿ ಅದನ್ನು ಬಿಡೋದು ಆನ್ಲೈನಲ್ಲಿ, ಅದನ್ನು ಬೈ ಮಾಡಬೇಕು, ನೋಡಬೇಕು ಅಂತಂದರೆ ಅಮೌಂಟ್ ಕೊಡಬೇಕು. ಆ ಥರ ನೀವು ಸೆಟಪ್ ಮಾಡ್ಬೋದು. ಈ ಥರ ಬುಕ್ಸ್ ಎಲ್ಲ ಮಾಡೋದು ಹೇಗೆ ಅಂತ ವೀಡಿಯೋನೂ ಕೂಡ ಮಾಡಿದ್ದೀನಿ, ಆ ವಿಡಿಯೋನೂ ಕೂಡ ಈ ಕಡೆಯಲ್ಲಿ ಹಾಕ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಮತ್ತು ನೀವು ಏನಾದರೂ ಕೋರ್ಸಸ್ಗಳನ್ನ ಪ್ರೊವೈಡ್ ಮಾಡ್ಬೋದು. ಕೋರ್ಸಸ್ಗಳು, ಯೂಟ್ಯೂಬ್ ಮಾಡೋ ಕೋರ್ಸ್ಗಳು, ಫೇಸ್ಬುಕ್ ಕಲಿಯೋ ಕೋರ್ಸ್ಗಳು, ಇನ್ಸ್ಟಾಗ್ರಾಮ್ ಕಲಿಯೋ ಕೋರ್ಸ್ಗಳು, ಎಲ್ಲದಕ್ಕೂ ಕಾಸು ಕೊಟ್ಟು ಕಲಿಯೋ ಕೋರ್ಸ್ಗಳು, ಆ ಥರ ಆಗಿದೆ ಇವಾಗ ಜಮಾನ. ಸೊ ಈ ಕೋರ್ಸ್ಗಳನ್ನ ಮಾಡ್ತೀನಿ ಅಂತಂದರೆ ಅದನ್ನು ನೀವು ಪ್ರಾಡಕ್ಟ್ಸ್ಗಳನ್ನ ನೀವು ಕೋರ್ಸಸ್ಗಳನ್ನ ಈಗ ನಾನು ಯೂಟ್ಯೂಬ್ A to Z ಎಲ್ಲ ಹೇಳ್ಕೊಡ್ತೀನಿ, ಸೊ ನಾನು ಕೋರ್ಸ್ ತಗೊಳ್ಳಿ ಅಂತ ವಿಡಿಯೋ ಮಾಡೋದು ಆಯಿತಾ. ಯಾರು ಇಷ್ಟ ಇರೋರು, ಇಂಟ್ರೆಸ್ಟ್ ಇರೋರು ಕೋರ್ಸ್ಗಳನ್ನ ತಗೊಳ್ತಾರೆ, ನೋಡ್ತಾರೆ, ಇದು ಮಾಡ್ಕೊಡ್ತಾರೆ. ನಮ್ಮದೇನಿಲ್ಲ ಬಿಡಿ, ತಲೆ ಕೆಡ್ಸ್ಕೊಬಿಡಿ ಆಯಿತಾ. ನಂದು ಎಲ್ಲ ಯೂಟ್ಯೂಬಲ್ಲೇ ಸಿಗುತ್ತೆ, ಫ್ರೀ ಅಲ್ವಾ. ಸೊ ಈ ಥರ ಕೋರ್ಸ್ಗಳನ್ನ ನೀವು ಮಾಡಿಕೊಂಡು ನೀವು ದುಡ್ಡನ್ನು ಮಾಡ್ಬೋದು. ಸೊ ಈ ಥರ ಹಲವಾರು ನಿಮ್ಗೆ ಏನೋ ಡಿಜಿಟಲ್ ಪ್ರಾಡಕ್ಟ್ಸ್ಗಳು ಏನಾದರೂ ಒಂದು ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ದುಡ್ಡನ್ನು ಮಾಡ್ಬೋದು. ಇದು 3ನೇ ರೀತಿ ಗೈಸ್. ಓಕೆ, ಸೊ ಇನ್ನು 4ನೇ ರೀತಿ ನೋಡಿ. ಈ 4ನೇ ರೀತಿ ಬರೋದಾದರೆ ಫ್ರೀಲ್ಯಾನ್ಸಿಂಗ್ ಮಾಡುವಂಥದ್ದು ಆಯಿತಾ. ಸೊ ಈಗ ನೀವು ಬೇರೆ ಯೂಟ್ಯೂಬರ್ಸ್ಗಳಿಗೆ ನಾನು ವೀಡಿಯೋ ಎಡಿಟ್ ಮಾಡಿಕೊಡ್ತೀನಿ ಆಯಿತಾ, ಅಥವಾ ಥಂಬ್ನೇಲ್ ಎಡಿಟ್ ಮಾಡಿಕೊಡ್ತೀನಿ, ಈ ಥರ ಎಲ್ಲ ನೀವು ಪ್ರೊವೈಡ್ ಮಾಡಿಕೊಡೋದು ಅವ್ರಿಗೆ. ಇದು ಅವರ ವರ್ಕ್ಗಳನ್ನ ನೀವು ಮಾಡಿಕೊಡುವಂಥದ್ದು ಆಯಿತಾ. ಸೊ ಅದಕ್ಕೆ ನೀವು ಒಂದು ವೀಡಿಯೋಗೆ ನಾನು ಒಂದು ವೀಡಿಯೋ ಎಡಿಟ್ ಮಾಡೋದಕ್ಕೆ ಇಷ್ಟು ರೂಪಾಯಿ, 100 ರೂಪಾಯಿ ಇಸ್ಕೊತೀನಿ, ಒಂದು ಥಂಬ್ನೇಲ್ ಮಾಡೋದಕ್ಕೆ 50 ರೂಪಾಯಿ ಇಸ್ಕೊತೀನಿ. ಸೊ ಈ ಥರ ನೀವು ಮಾಡಿಕೊಂಡು ಕೂಡ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಇದಕ್ಕೂ ಕೂಡ ಏನು ಇದಿಲ್ಲ ಆಯಿತಾ, ಮಾನಿಟೈಸೇಷನ್ ಆನ್ ಆಗಬೇಕು, ಅದು ಇದು ಏನೂ ಕೂಡ ಇಲ್ಲ ಆಯಿತಾ. ಸೊ ಈ ಥರ ನೀವು ಫ್ರೀಲ್ಯಾನ್ಸಿಂಗಿಂದನೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು. ನೆಕ್ಸ್ಟು 5ನೇ ರೀತಿ ಬರೋದಾಯಿತು ಅಂತಂದರೆ, ಸೊ ನೀವು ನಿಮ್ಮ ಒಂದು ಟ್ರಾಫಿಕ್ಕನ್ನ ಬೇರೆ ಕಡೆ ಇನ್ಸ್ಟಾಗ್ರಾಮು ಮತ್ತು ಟೆಲಿಗ್ರಾಮು ಮತ್ತು ವಾಟ್ಸಪ್ ಗ್ರೂಪ್ಸ್ಗಳಿಗೆ, ಸೊ ಇಲ್ಲಿಗೆಲ್ಲ ನೀವು ಮೂವ್ ಮಾಡಿಕೊಂಡು ಸೊ ಅಲ್ಲಿ ನೀವೇನಾದರೂ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಕೊಂಡು ನೀವು ದುಡ್ಡನ್ನು ಮಾಡ್ಬೋದು. ಅಂದರೆ ಅದೇ ಇವಾಗ ನಿಮ್ಮದು ಏನೋ ಒಂದು ಇದು ಈಗ ಅಫಿಲಿಯೇಟ್ ಅಕೌಂಟ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಲಿಂಕ್ಗಳನ್ನ ಅಲ್ಲಿ ಆ ಗ್ರೂಪ್ಸ್ಗಳಲ್ಲಿ ಹಾಕುವಂಥದ್ದು, ಸೊ ಅಥವಾ ನಿಮ್ಮ ಬುಕ್ಸ್ಗಳು ಇದನ್ನೆಲ್ಲ ಅಲ್ಲಿ ಸೆಲ್ ಮಾಡುವಂಥದ್ದು. ಸೊ ಈ ಥರ ನೀವು ಆಡಿಯನ್ಸ್ಗಳನ್ನೆಲ್ಲ ಅಲ್ಲೇ ತೊಗೊಂಡು ಬಂದು ಸೊ ಅಲ್ಲೂ ಕೂಡ ನೀವು ಪ್ರಮೋಟ್ ಮಾಡಿಕೊಂಡು ನೀವು ದುಡ್ಡನ್ನು ಮಾಡ್ಬೋದು ಆಯಿತಾ. ಸೊ ಈ ಥರ ಹಲವಾರು ಥರ ನೀವು ಸದ್ಯಕ್ಕೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಇಲ್ಲದೇ ಇದ್ದರೂ ಕೂಡ ದುಡ್ಡನ್ನು ಮಾಡ್ಬೋದು. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದರೆ ಇದನ್ನು ಮಾಡಲೇಬೇಕು ಅಂತೇನಿಲ್ಲ, ಈ ಥರನೂ ಕೂಡ ದುಡ್ಡನ್ನು ಮಾಡ್ಬೋದು. ನಾನು ನಿಮಗೆ ಮೇಯ್ನಾಗಿ ಸಿಗುವಂಥ 5 ರೀತಿಗಳನ್ನ ಇವಾಗ ನಾನು ನಿಮಗೆ ತೋರಿಸಿದ್ದೀನಿ. ಐ ಥಿಂಕ್ ವೀಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟೊತ್ತಿಂದ ಹೇಳಿದಂಥ ಅಫಿಲಿಯೇಟ್ ಅಕೌಂಟು ಮತ್ತು ಬುಕ್ಸ್ಗಳು ಇದೆಲ್ಲ ಮಾಡೋದೆಲ್ಲ ಗೊತ್ತಿಲ್ಲ ಅಂದರೆ ಈಗ ಸ್ಕ್ರೀನ್ ಮೇಲೆ ಬರುತ್ತೆ ವಿಡಿಯೋ, ಕ್ಲಿಕ್ ಮಾಡಿ ನೋಡಿ, ಯೂಸ್ ಆಗಬಹುದು ನಿಮಗೆ ಗೈಸ್. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.